ಯಾವ ಥರ ಭಾವನೆ ಅನಿಸ್ತಾ ಇದೆ ಅಂತಂದರೆ, ನಮ್ಮ ಮನೆಗಳಲ್ಲೂ ಇದೇ ವಯಸ್ಸಿನ ಮಕ್ಕಳಿದ್ದಾವೆ. ಯಾವಾಗೂ ಹೇಳಿದ್ವಿ, ನನಗೆ ಮಣ್ಣು ಕೊಡೋ ಬದಲು ನೀನು ಹೊಟ್ಟೋದೇನಪ್ಪ. ತಂದೆ ತಾಯಿಗರು ಹೆತ್ತ ಮಕ್ಕಳಿಗೆ ಮಣ್ಣು ಕೊಡೋದು ಅಂದರೆ ಎಷ್ಟು ದುಃಖದ ಸಂಗತಿನೋ, ಹಾಗೆ ನಮ್ಮ ಇಂಡಸ್ಟ್ರಿಯಲ್ಲಿ ಇಷ್ಟು ಚಿಕ್ಕ ಚಿಕ್ಕ ಹುಡುಗರು ಸಣ್ಣ ವಯಸ್ಸಲ್ಲೂ ಹೋಗ್ತಾ ಇರೋದು ಅಷ್ಟೇ ನೋವನ್ನು ಇವತ್ತು ಕೊಡ್ತಾ ಇದೆ ನಮಗೆ. ಸೊ ಹಾಗಾಗಿ ಇದಕ್ಕೆ ಇಷ್ಟೇ ಹೇಳ್ಬೋದು. ಯಾವುದು ಶಾಶ್ವತ ಅಲ್ಲ, ಹುಟ್ಟು ಶಾಶ್ವತ ಅಲ್ಲ, ಬದುಕಿ ಹೋಗೋದು ಯಾವುದು ನಾವು ತಗೊಂಡು ಹೋಗಲ್ಲ. ಇದೆಲ್ಲ ಮಾತುಗಳೆಲ್ಲ ಆಡೋಕೆ ಸ್ವಲ್ಪ ಹಾಕಿದ್ರು ಕೂಡ ಬದುಕಿದ್ದವರಿಗೆ ಈ ನೆನಪುಗಳೇ ಒಂದು ರೀತಿಯ ನರಕ ಇದ್ದ ಹಾಗೆ. ಅದನ್ನು ಮೀರಿ ಬದುಕೋದಿದೆಯಲ್ಲ, ಅದು ಒಂದು ಸವಾಲು. ಅದನ್ನು ಸ್ವೀಕಾರ ಮಾಡುವಂಥ ದಿನಗಳು, ಕ್ಷಣಗಳು, ಬಹುದೊಡ್ಡ ಜವಾಬ್ದಾರಿ ಇದೆ. ನೀವು ಅದನ್ನು ನಿರ್ವಹಿಸಬಲ್ರಿ. ಸದಾ ಅವರ ನೆನಪು ನಿಮಗೆ ಶಕ್ತಿಯಾಗಿ ಉಳಿಲಿ. ಆ ಶಕ್ತಿನೇ ನಿಮ್ಮನ್ನು ಮುನ್ನಡೆಸಲಿ. ಇಷ್ಟೇ ಹೇಳಬಲ್ಲೆ. ಆರೋಗ್ಯ ಕಾಯ್ಕೊಳ್ಳಿ ಅಂತ ಹೇಳ್ತಿರ್ತೀವಿ. ದುಡಿಮೆಯಲ್ಲಿ ತುಂಬ ಜನ ನಿರ್ದೇಶಕರಿದ್ದೀರಿ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ನೀವು ಚೆನ್ನಾಗಿದ್ದರೆ ನಿಮ್ಮ ಹಿಂದೆ ಎಲ್ಲವೂ ಕೂಡ ಬರೋದಿದ್ರೆ ಬರ್ತಾನೆ ಹೋಗುತ್ತೆ. ನಿಮ್ಮ ಹಿಂದೆ ಅದು ಬರಲಿ, ಅದರ ಹಿಂದೆ ನೀವು ಓಡ್ತಾ ನಿಮ್ಮನ್ನು ನಂಬಿದವರ ಬದುಕಿಗೆ ನೀವಿಲ್ಲದ ಹಾಗೆ ಆಗದೆ ಇರಲಿ ಅಂತ ಆಶಿಸ್ತೀನಿ ಮತ್ತು ಹಾರೈಸ್ತೀನಿ. ನೀವೆಲ್ಲ ನಮ್ಮ ಜೊತೆಯಲ್ಲಿ ಆರೋಗ್ಯವಾಗಿ, ನೆಮ್ಮದಿಯಿಂದ, ಸಂತೋಷದಿಂದ 100 ಕಾಲ ಬಾಳೋ ಇರಬೇಕು. ಅದನ್ನು ನಾವು ನಿರೀಕ್ಷೆ ಮಾಡ್ತೀವಿ. ಯಾಕಂದರೆ ನಾವು ಇನ್ನೆಷ್ಟು ವಯಸ್ಸು ಬದುಕಿರ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಆದರೆ ಇದನ್ನು ನೋಡಿದಾಗೆಲ್ಲ ನಮ್ಗೆ ನೋವಾಗ್ತಿರುತ್ತೆ, ತುಂಬ ನೋವಾಗ್ತಿರುತ್ತೆ. ನಮ್ಮ ಅಪ್ಪು ಸತ್ತಾಗಲೂ ಅಷ್ಟೇ ತುಂಬ ನೋವಾಯಿತು. ಹೀಗಾಗದೇ ಇರಲಿ ಭಗವಂತ, ಹೀಗಾಗದೇ ಇರಲಿ ಅಂತ ಹೇಳ್ತಾ ಎಲ್ಲರ ಜೊತೆಲಿದ್ದಾರೆ. ಇಡೀ ಇಂಡಸ್ಟ್ರಿ ನಿಮ್ಮ ಜೊತೆಲಿರುತ್ತೆ. ಧೈರ್ಯವಾಗಿರಿ. ನಮಸ್ಕಾರ.